ಪ್ರವೀಣ್ ಕೊನೆಗೂ ಕೂಡ ಉಮೇಶ್ ಮೇಟಿ ಗೆದ್ದಿದ್ದಾರೆ. ಸೊ ಅಲ್ಲಿ ಎಲ್ಲರೂ ಕೂಡ ಅವರ ಅಭಿಮಾನಿಗಳು ಸೇರಿದ್ದಾರೆ. ಏನಂತ ಇದ್ದಾರೆ ಮತ್ತೆ ಉಮೇಶ್ ಮೇಟಿಯನ್ನು ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡಿದ್ರ, ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ, ಇವಾಗ ಗೆಲುವಿನ ಒಂದು ಸಂಭ್ರಮ ಹೇಗಿದೆ? ಎಸ್ ದಿವಿತ್, ನೋಡಿ, ಆರಂಭದಲ್ಲಿ ಈಗ ಬಾಗಲಕೋಟೆ ಬೈ ಎಲೆಕ್ಷನ್ ರಿಸಲ್ಟ್ ಅಂತಿಮವಾಗಿ ಹೊರಬಿದ್ದಿದೆ. 22,000ಕ್ಕೂ ಹೆಚ್ಚು ಮತಗಳಿಂದ ಉಮೇಶ್ ಮೇಟಿಯವರು ಗೆದ್ದು ಬೇಗಿದ್ದಾರೆ. ನೋಡಿ, ಈ ಹಿಂದೆ 2018ರಲ್ಲಿ ವೀರಣ್ಣ ಚರಂತಿಮಠ್ ಅವರು 15,000ಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದರು. ಅದಾದ ಬಳಿಕ ಇದು ದಾಖಲೆಯ ಗೆಲುವು. ವೀರಣ್ಣ ಚರಂತಿಮಠ್ 2008ರಿಂದ ಇಲ್ಲಿವರೆಗೂ ಕೂಡ 2 ಬಾರಿ ಅವರು ಗೆದ್ದಿರೋದು, 3ನೇ ಬಾರಿ ಕಣಕ್ಕಿಳಿದಿದ್ರು. ಈ ಬಾರಿ ಆರಂಭದಿಂದಲೂ ಕೂಡ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಗೆಲ್ಲುತ್ತೆ, ಬಾಗಲಕೋಟೆ BJP ಗೆಲ್ಲುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇತ್ತು. ಎಲೆಕ್ಷನ್ ಆದ ಬಳಿಕ 50-50 ಅಂತ ಇದ್ರು. ಈಗ ಅದರ ಚಿತ್ರಣವೇ ಬದಲಾಯಿತು. ಬೆಳಗ್ಗೆಯಿಂದಲೂ ಕೂಡ 5,000 ಅಂತರದಿಂದ ಲೀಡನ್ನು ಕಾಯ್ದುಕೊಂಡಿದ್ದು, ಕೊನೆವರೆಗೂ ಕೂಡ ಲೀಡ್ ಕಡಿಮೆ ಆಗಿಲ್ಲ. ಹೆಚ್ಚಿಗೆ ಆಗ್ತಾ ಇತ್ತು ಹೊರತು ಕಡಿಮೆ ಆಗ್ತಾ ಇರಲಿಲ್ಲ. 10,000, 15,000, ಕೊನೆಗೆ 22,000 ಅಂತರದಲ್ಲಿ ಉಮೇಶ್ ಮೇಟಿಯವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಅದರ ಜೊತೆಗೆ ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಅಭಿಮಾನಿಗಳು ಯಾವಾಗ 5,000 ಲೀಡನ್ನು ಕಾಯ್ದುಕೊಂಡ್ರು, ಅಲ್ಲಿಂದಲೂ ಕೂಡ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬಂದರು, ಸಂಭ್ರಮಾಚರಣೆಯನ್ನು ಮಾಡಿದರು. ಬಣ್ಣದ ಓಕುಳಿ ಎರಚಿ ಅದರ ಜೊತೆಗೆ ಪಟಾಕಿಯನ್ನು ಸಿಡಿಸಿ ಡ್ರಮ್ ಸೆಟ್ ಬಾರಿಸುವ ಮೂಲಕ ಬಹಳ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದರು. ನೋಡಿ, ಆರಂಭದಿಂದಲೂ ಕೂಡ ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ ಉಸ್ತುವಾರಿ ಸಚಿವರಾದಂಥ RB ತಿಮ್ಮಾಪುರ ಅವರು ಕೂಡ ಪ್ರತಿ ಬೂತ್ ಮಟ್ಟಗಳಲ್ಲೂ ಕೂಡ ಹೋಗಿ ಗ್ರಾಮೀಣ ಭಾಗದಲ್ಲಿ, ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಫೋಕಸನ್ನು ಮಾಡಿ, ಗ್ರಾಮೀಣ ಭಾಗದಲ್ಲಿ ನಮಗೆ ಹೆಚ್ಚು ಮತಗಳು ಬರುತ್ತೆ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಬಾಗಲಕೋಟೆ ಗ್ರಾಮೀಣ ಭಾಗದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ RB ತಿಮ್ಮಾಪುರ ಅವರು ಕೂಡ ಬೂತ್ ಮಟ್ಟದಲ್ಲಿ ಹೋಗಿ ಕಾರ್ಯತಂತ್ರವನ್ನು ಮಾಡಿ ಆ ಒಂದು ತಂತ್ರ ಇಲ್ಲಿ ಸಕ್ಸಸ್ ಆಗಿದೆ. ನೋಡಿ, ಇಲ್ಲಿ BJP ನಗರ ಭಾಗದಲ್ಲಿ ಹೆಚ್ಚು ಫೋಕಸನ್ನು ಮಾಡಿತ್ತು. ನಗರ ಭಾಗದಲ್ಲಿ ನಮಗೆ ಓಟ್ಗಳು ಬರುತ್ತೆ, ಗ್ರಾಮೀಣ ಭಾಗದಲ್ಲಿ ಅಷ್ಟು ಫೋಕಸನ್ನು ಮಾಡಿರಲಿಲ್ಲ. ಆದರೆ ಇಲ್ಲಿ ಕಾಂಗ್ರೆಸ್ಗೆ ಇದೀಗ ಗ್ರಾಮೀಣ ಭಾಗದಲ್ಲೂ ಓಟ್ ಬಂದಿದೆ, ನಗರ ಭಾಗದಲ್ಲೂ ಕೂಡ ಓಟ್ ಬಂದಿದೆ. ಇದರ ಸಂಪೂರ್ಣ ಕ್ರೆಡಿಟ್ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ RB ತಿಮ್ಮಾಪುರ ಅವರು ಎಸ್ಪೆಷಲಿ ಆಗಿ ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಹೋಗಿ ಅಲ್ಲಿ ಗ್ರೌಂಡ್ ವರ್ಕನ್ನು ಮಾಡಿ ಯಾವ ರೀತಿಯಾಗಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕು, ಯಾವ ರೀತಿಯಾಗಿ ಮತಯಾಚನೆ ಮಾಡಬೇಕು, ಎಲ್ಲವನ್ನ ತಂತ್ರವನ್ನು ಮಾಡಿದ್ರು. ಅದರ ಜೊತೆಗೆ CM ಸಿದ್ದರಾಮಯ್ಯ 1 ವಾರ ಇಲ್ಲಿ ಈ ಕ್ಷೇತ್ರದಲ್ಲಿ DK ಶಿವಕುಮಾರ್ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತನಾಡ್ತಾರೆ. ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವ್ಯಕ್ತಪಡಿಸ್ತಾರೆ. ನಮ್ಮ ಪ್ರತಿನಿಧಿ ಪ್ರವೀಣ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಸೊ ಅಲ್ಲಿ ಯಾವ ರೀತಿ ಇತ್ತು ಚುನಾವಣಾ ಅಖಾಡ ಅಂತೇಳಿ, ಎಷ್ಟು ಬಾರಿ ಸ್ಪರ್ಧೆ ಮಾಡಿದ್ರು, ಈಗ ಗೆದ್ದಿರುವಂಥ ಅಭ್ಯರ್ಥಿ, ತದನಂತರ ಅವರ ಪ್ರಯತ್ನ ಹೇಗಿತ್ತು, ಈಗ ಎಂಥ ದಾಖಲೆಯ ಗೆಲುವನ್ನು ಸಾಧಿಸಿದ್ದಾರೆ, ಇವೆಲ್ಲದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಒಂದು ಕಡೆ BJP 3 ರಾಜ್ಯಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡು ಗೆಲುವಿನ ನಗೆಯನ್ನು ಬೀರ್ತಾ ಇರೋದು. ಈ ಬಗ್ಗೆ ಸಂಜೆ ನರೇಂದ್ರ ಮೋದಿ ಕೂಡ ಭಾಷಣವನ್ನು ಮಾಡಲಿದ್ದಾರೆ. ಇನ್ನು ಮಿಕ್ಕಂಥ 2 ರಾಜ್ಯಗಳಲ್ಲಿ BJP ಇಲ್ಲ. ಅಲ್ಲಿ ತಮಿಳುನಾಡಿನಲ್ಲಿ TVK ತನ್ನ ಗೆಲುವಿನ ನಗೆ ಬೀರಿರೋದು. ಸಂಭ್ರಮಾಚರಣೆ ಜೋರಾಗ್ತಾ ಇದೆ ಎಲ್ಲ ಕಡೆಯಲ್ಲೂ ಕೂಡ. ಬಾಗಲಕೋಟೆಯಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರೋದು. ಬಾಗಲಕೋಟೆಯಲ್ಲಿ ನಿಮಗೆ ಕೊನೆ ಇನ್ನೆರಡು ಸುತ್ತಿರುವಾಗಲೇ ಗೆಲುವು ಕನ್ಫರ್ಮ್ ಆಗೋಗಿತ್ತು. ಸುಮಾರು ಆಗ 17,600 ಚಿಲ್ಲರೆ ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಂಡಿದ್ರು ಉಮೇಶ್ ಮೇಟಿ. ಸೊ ಇನ್ನೆರಡು ಕ್ಷೇತ್ರಗಳಲ್ಲಿ ನಿಮಗೆ ಇನ್ನೆರಡು ಬೂತಲ್ಲಿ ನಿಮಗೆ ಅಷ್ಟೊಂದು ಇರಲಿಲ್ಲ, ಅಲ್ಲಿ ಅಂದರೆ ಅಷ್ಟೊಂದು ನಿಮಗೆ ಮತಗಳ ಸಂಖ್ಯೆ ಇರಲಿಲ್ಲ. ಕೇವಲ ಒಂದು 6ರಿಂದ 7,000 ಮತಗಳ ಸಂಖ್ಯೆ ಇತ್ತು. ಅದು ಡಿವೈಡ್ ಆಯಿತು ಅಂತಂದ್ರೂ ಕೂಡ, ಅಥವಾ 7,000 ಬಂದ್ರೂ ಕೂಡ ಅಲ್ಲಿ ಬೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅಲ್ಲಿಗೆ ಕನ್ಫರ್ಮ್ ಆಗಿತ್ತು ಉಮೇಶ್ ಮೇಟಿಯವರ ಗೆಲುವು. ಸೊ ಈಗ ಎಲ್ಲ ಸುತ್ತುಗಳು ಕೂಡ ಮುಕ್ತಾಯ ಆದ ನಂತರ ಕನ್ಫರ್ಮ್ ಗೆಲುವನ್ನು ಸಾಧಿಸ್ಕೊಂಡಿದ್ದಾರೆ. BJP ಸೋಲಾಗಿದೆ. ಇನ್ನು ಏನು ನಡೆದಂಥ ಬೈ ಎಲೆಕ್ಷನ್ 2 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನು ಪ್ರವೀಣ್ ಕೊನೆಗೂ ಕೂಡ ಉಮೇಶ್ ಮೇಟಿ ಗೆದ್ದಿದ್ದಾರೆ. ಸೊ ಅಲ್ಲಿ ಎಲ್ಲರೂ ಕೂಡ ಅವರ ಅಭಿಮಾನಿಗಳು ಸೇರಿದ್ದಾರೆ. ಏನಂತ ಇದ್ದಾರೆ ಮತ್ತೆ ಉಮೇಶ್ ಮೇಟಿಯನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರ, ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ, ಇವಾಗ ಗೆಲುವಿನ ಒಂದು ಸಂಭ್ರಮ ಹೇಗಿದೆ? ಎಸ್ ದಿವಿತ್, ನೋಡಿ, ಆರಂಭದಲ್ಲಿ ಈಗ ಬಾಗಲಕೋಟೆ ಬೈ ಎಲೆಕ್ಷನ್ ರಿಸಲ್ಟ್ ಅಂತಿಮವಾಗಿ ಹೊರಬಿದ್ದಿದೆ. 22,000ಕ್ಕೂ ಹೆಚ್ಚು ಮತಗಳಿಂದ ಉಮೇಶ್ ಮೇಟಿಯವರು ಗೆದ್ದು ಬೇಗಿದ್ದಾರೆ. ನೋಡಿ, ಈ ಹಿಂದೆ 2018ರಲ್ಲಿ ವೀರಣ್ಣ ಚರಂತಿಮಠ್ ಅವರು 15,000ಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದರು. ಅದಾದ ಬಳಿಕ ಇದು ದಾಖಲೆಯ ಗೆಲುವು. ವೀರಣ್ಣ ಚರಂತಿಮಠ್ 2008ರಿಂದ ಇಲ್ಲಿವರೆಗೂ ಕೂಡ 2 ಬಾರಿ
ಅವರು ಗೆದ್ದಿರೋದು. 3ನೇ ಬಾರಿ ಕಣಕ್ಕೆ ಇಳಿದಿದ್ರು. ಈ ಬಾರಿ ಆರಂಭದಿಂದಲೂ ಕೂಡ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಗೆಲ್ಲುತ್ತೆ, ಬಾಗಲಕೋಟೆ BJP ಗೆಲ್ಲುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇತ್ತು. ಎಲೆಕ್ಷನ್ ಆದ ಬಳಿಕ 50-50 ಅಂತ ಇದ್ರು. ಈಗ ಅದರ ಚಿತ್ರಣವೇ ಬದಲಾಯಿತು. ಬೆಳಗ್ಗೆಯಿಂದಲೂ ಕೂಡ 5,000 ಅಂತರದಿಂದ ಲೀಡನ್ನು ಕಾಯ್ದುಕೊಂಡಿದ್ದು ಕೊನೆವರೆಗೂ ಕೂಡ ಲೀಡ್ ಕಡಿಮೆ ಆಗಿಲ್ಲ. ಹೆಚ್ಚಿಗೆ ಆಗ್ತಾ ಇತ್ತು ಹೊರತು ಕಡಿಮೆ ಆಗ್ತಾ ಇರಲಿಲ್ಲ. 10,000, 15,000, ಕೊನೆಗೆ 22,000 ಅಂತರದಲ್ಲಿ ಉಮೇಶ್ ಮೇಟಿಯವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಅದರ ಜೊತೆಗೆ ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಅಭಿಮಾನಿಗಳು ಯಾವಾಗ 5,000 ಲೀಡನ್ನು ಕಾಯ್ದುಕೊಂಡ್ರು ಅಲ್ಲಿಂದಲೂ ಕೂಡ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬಂದರು, ಸಂಭ್ರಮಾಚರಣೆಯನ್ನು ಮಾಡಿದರು. ಬಣ್ಣದ ಓಕುಳಿ ಎರಚಿ ಅದರ ಜೊತೆಗೆ ಪಟಾಕಿಯನ್ನು ಸಿಡಿಸಿ ಡ್ರಮ್ ಸೆಟ್ ಬಾರಿಸುವ ಮೂಲಕ ಬಹಳ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದರು. ನೋಡಿ, ಆರಂಭದಿಂದಲೂ ಕೂಡ ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ ಉಸ್ತುವಾರಿ ಸಚಿವರಾದಂಥ RB ತಿಮ್ಮಾಪುರ ಅವರು ಕೂಡ ಪ್ರತಿ ಬೂತ್ ಮಟ್ಟಗಳಲ್ಲೂ ಕೂಡ ಹೋಗಿ ಗ್ರಾಮೀಣ ಭಾಗದಲ್ಲಿ, ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಫೋಕಸನ್ನು ಮಾಡಿ ಗ್ರಾಮೀಣ ಭಾಗದಲ್ಲಿ ನಮಗೆ ಹೆಚ್ಚು ಮತಗಳು ಬರುತ್ತೆ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಬಾಗಲಕೋಟೆ ಗ್ರಾಮೀಣ ಭಾಗದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ RB ತಿಮ್ಮಾಪುರ ಅವರು ಕೂಡ ಬೂತ್ ಮಟ್ಟದಲ್ಲಿ ಹೋಗಿ ಕಾರ್ಯತಂತ್ರವನ್ನು ಮಾಡಿ ಆ ಒಂದು ತಂತ್ರ ಇಲ್ಲಿ ಸಕ್ಸಸ್ ಆಗಿದೆ. ನೋಡಿ, ಇಲ್ಲಿ BJP ನಗರ ಭಾಗದಲ್ಲಿ ಹೆಚ್ಚು ಫೋಕಸನ್ನು ಮಾಡಿತ್ತು. ನಗರ ಭಾಗದಲ್ಲಿ ನಮಗೆ ಓಟ್ಗಳು ಬರುತ್ತೆ, ಗ್ರಾಮೀಣ ಭಾಗದಲ್ಲಿ ಅಷ್ಟು ಫೋಕಸನ್ನು ಮಾಡಿರಲಿಲ್ಲ. ಆದರೆ ಇಲ್ಲಿ ಕಾಂಗ್ರೆಸ್ಗೆ ಇದೀಗ ಗ್ರಾಮೀಣ ಭಾಗದಲ್ಲೂ ಓಟ್ ಬಂದಿದೆ, ನಗರ ಭಾಗದಲ್ಲೂ ಕೂಡ ಓಟ್ ಬಂದಿದೆ. ಇದರ ಸಂಪೂರ್ಣ ಕ್ರೆಡಿಟ್ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ RB ತಿಮ್ಮಾಪುರ ಅವರು ಎಸ್ಪೆಷಲಿ ಆಗಿ ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಹೋಗಿ ಅಲ್ಲಿ ಗ್ರೌಂಡ್ ವರ್ಕನ್ನು ಮಾಡಿ ಯಾವ ರೀತಿಯಾಗಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕು, ಯಾವ ರೀತಿಯಾಗಿ ಮತಯಾಚನೆ ಮಾಡಬೇಕು, ಎಲ್ಲವನ್ನ ತಂತ್ರವನ್ನು ಮಾಡಿದ್ರು. ಅದರ ಜೊತೆಗೆ CM ಸಿದ್ದರಾಮಯ್ಯ 1 ವಾರ ಇಲ್ಲಿ ಈ ಕ್ಷೇತ್ರದಲ್ಲಿ DK ಶಿವಕುಮಾರ್ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತನಾಡ್ತಾರೆ. ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವ್ಯಕ್ತಪಡಿಸ್ತಾರೆ. ನಮ್ಮ ಪ್ರತಿನಿಧಿ ಪ್ರವೀಣ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಸೊ ಅಲ್ಲಿ ಯಾವ ರೀತಿ ಇತ್ತು ಚುನಾವಣಾ ಅಖಾಡ ಅಂತೇಳಿ, ಎಷ್ಟು ಬಾರಿ ಸ್ಪರ್ಧೆ ಮಾಡಿದ್ರು, ಈಗ ಗೆದ್ದಿರುವಂಥ ಅಭ್ಯರ್ಥಿ, ತದನಂತರ ಅವರ ಪ್ರಯತ್ನ ಹೇಗಿತ್ತು, ಈಗ ಎಂಥ ದಾಖಲೆಯ ಗೆಲುವನ್ನು ಸಾಧಿಸಿದ್ದಾರೆ, ಇವೆಲ್ಲದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಒಂದು ಕಡೆ BJP 3 ರಾಜ್ಯಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡು ಗೆಲುವಿನ ನಗೆಯನ್ನು ಬೀರ್ತಾ ಇರೋದು. ಈ ಬಗ್ಗೆ ಸಂಜೆ ನರೇಂದ್ರ ಮೋದಿ ಕೂಡ ಭಾಷಣವನ್ನು ಮಾಡಲಿದ್ದಾರೆ. ಇನ್ನು ಮಿಕ್ಕಂತ 2 ರಾಜ್ಯಗಳಲ್ಲಿ BJP ಇಲ್ಲ. ಅಲ್ಲಿ ತಮಿಳುನಾಡಿನಲ್ಲಿ TVK ತನ್ನ ಗೆಲುವಿನ ನಗೆ ಬೀರಿರೋದು. ಸಂಭ್ರಮಾಚರಣೆ ಜೋರಾಗ್ತಾ ಇದೆ ಎಲ್ಲ ಕಡೆಯಲ್ಲೂ ಕೂಡ. ಬಾಗಲಕೋಟೆಯಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರೋದು. ಈ ಬಾಗಲಕೋಟೆಯಲ್ಲಿ ನಿಮಗೆ ಕೊನೆ ಇನ್ನೆರಡು ಸುತ್ತಿರುವಾಗಲೇ ಗೆಲುವು ಕನ್ಫರ್ಮ್ ಆಗೋಗಿತ್ತು. ಸುಮಾರು ಆಗ 17,600 ಚಿಲ್ಲರೆ ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಂಡಿದ್ರು ಉಮೇಶ್ ಮೇಟಿ. ಸೊ ಇನ್ನೆರಡು ಕ್ಷೇತ್ರಗಳಲ್ಲಿ ನಿಮಗೆ ಇನ್ನೆರಡು ಬೂತಲ್ಲಿ ನಿಮಗೆ ಅಷ್ಟೊಂದು ಇರಲಿಲ್ಲ. ಅಲ್ಲಿ ಅಂದರೆ ಅಷ್ಟೊಂದು ನಿಮಗೆ ಮತಗಳ ಸಂಖ್ಯೆ ಇರಲಿಲ್ಲ. ಕೇವಲ ಒಂದು 6,000 to 7,000 ಮತಗಳ ಸಂಖ್ಯೆ ಇತ್ತು. ಅದು ಡಿವೈಡ್ ಆಯಿತು ಅಂತಂದ್ರೂ ಕೂಡ, ಅಥವಾ 7ಕ್ಕೆ 7,000 ಬಂದ್ರೂ ಕೂಡ ಅಲ್ಲಿ ಬೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅಲ್ಲಿಗೆ ಕನ್ಫರ್ಮ್ ಆಗಿತ್ತು ಉಮೇಶ್ ಮೇಟಿಯವರ ಗೆಲುವು. ಸೊ ಈಗ ಎಲ್ಲ ಸುತ್ತುಗಳು ಕೂಡ ಮುಕ್ತಾಯ ಆದ ನಂತರ ಕನ್ಫರ್ಮ್ ಗೆಲುವನ್ನು ಸಾಧಿಸ್ಕೊಂಡಿದ್ದಾರೆ. BJP ಸೋಲಾಗಿದೆ. ಇನ್ನು ಏನು ನಡೆದಂಥ ಬೈ ಎಲೆಕ್ಷನ್ 2 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನು